ಇವತ್ತಿನ ದಿವಸ ಜಮಖಂಡಿ ಮತಕ್ಷೇತ್ರದಲ್ಲಿ ಹಲವಾರು ಕಳ್ಳತನ ಪ್ರಕರಣಗಳು ಮತ್ತು ಹಲವಾರು ಅನೇಕ ಘಟನೆಗಳೇನು ಇವತ್ತು ನಡೀತಾ ಇದ್ದಾವೆ. ಇದನ್ನ ಕಂಟ್ರೋಲ್ ತರಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯವರು CCTVಯನ್ನು ಅಳವಡಿಸಬೇಕು. CCTV ಅಳವಡಿಸಿರೋದ್ರಿಂದ ಸಾಕಷ್ಟು ನಾವು ಕಂಟ್ರೋಲ್ ತರಲಿಕ್ಕೆ ಸಾಧ್ಯತೆ ಅಂತ ಹೇಳಿ ನಮ್ಮನ್ನು ಮನವಿ ಮಾಡಿಕೊಂಡಾಗ ನಾವು ಅಂದಾಜು 1,50,000 ರೂಪಾಯಿ ಮೌಲ್ಯದ CC ಕ್ಯಾಮ್ರಾಗಳನ್ನು ನಾವು ಕೊಡಿಸ್ಕೊಟ್ಟಿದ್ವಿ. ಆ ಒಂದು ಕ್ಯಾಮ್ರಾಗಳನ್ನು ಅವರು ಸಾವಳಗಿ ಕ್ರಾಸ್ನಲ್ಲಿ ಮತ್ತು ಜಂಗಿ ಕ್ರಾಸ್ನಲ್ಲಿ ಮತ್ತು ಅದೇ ರೀತಿ ನಮ್ಮ ಹಳೆ ತಹಸೀಲ್ದಾರ್ ಕಚೇರಿ ಸಮೀಪದಲ್ಲಿ ಮತ್ತು ಹುಲಿಯಾರ್ ಕ್ರಾಸು, ಆಮೇಲೆ ಅಡಿವಿಡಿ ಕ್ರಾಸ್, ಈ ರೀತಿ ಎಲ್ಲಿ ಇಂಪಾರ್ಟೆಂಟ್ ಸ್ಥಳಗಳದಾವ ಅಲ್ಲಿ ಆ CC ಕ್ಯಾಮ್ರಾಗಳನ್ನು ಅಳವಡಿಸಿ ಮುಂದಿನ ದಿನಮಾನಗಳಲ್ಲಿ ಏನೇ ಒಂದು ಘಟನೆಗಳಾದ್ರೆ ಆ ಆರೋಪಿಗಳನ್ನ ಹಿಡಿಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನುವಂಥ ದೃಷ್ಟಿಯಿಂದ ಈ ಸ್ಥಳಗಳನ್ನು ನಾವು ಆಯ್ಕೆ ಮಾಡಿ ಅಲ್ಲಿ ಈಗಾಗಲೇ CC ಕ್ಯಾಮ್ರಾಗಳನ್ನು ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ CC ಕ್ಯಾಮ್ರಾಗಳ ಅವಶ್ಯಕತೆ ಆಗಬಹುದು. ಆ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಬೇಕು, ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಇನ್ನೊಂದು ವಿಷಯ, ಇವಾಗ ಜಮಖಂಡಿ ಮತಕ್ಷೇತ್ರದ ಶಾಸಕರು ಜಗದೀಶ್ ಗುರುಗುಂಟೆ ಅವರು ಪತ್ರಿಕೆಯವರಿಗೆ ಮುಂದಾವರ್ತನೆ ಮಾಡಬೇಕು, ಅಧಿಕಾರ ದರ್ಪ ಮುಂದಾವರ್ತನೆ ಮಾಡಿದ್ದಾರೆ. ಬಟ್ ಯಾವ ವಿಷಯಕ್ಕೆ ಅದು ಆಗಸ್ಟ್ 15ರಂದು ಪೂರ್ವ ಸಂಘಟನೆ, ನಾವು 4 ಸಂಘಟನೆ ಇದಾವೆ. ನೀವು ಅಧಿಕಾರ ಅವಧಿಯಲ್ಲಿದ್ದಾಗ ಎಲ್ಲ ಸಂಘಟನೆದವ್ರಿಗೆ ನೀವು ಸನ್ಮಾನ ಮಾಡ್ತೀವಿ ತಾಲೂಕಾಗ. ಇವಾಗ ಶಾಸಕರು ಏನ್ ಹೇಳ್ತಾ ಇದ್ದಾರೆ, ಈ ಸಂಘಟನೆಗಳು ನಕಲಿ ಇದ್ದಾವೆ, ಇರೋದು ಒಂದೇ ಸಂಘಟನೆ. ಹಾಗಾದ್ರೆ ಒಂದು ಸಂಘಟನೆಯನ್ನು ಅಧಿಕೃತನ ಅಥವಾ ರಿಜಿಸ್ಟರ್ ರಾಜ್ಯಾದ್ಯಂತ ರಿಜಿಸ್ಟರ್ ಆದಂತ ಸಂಘಟನೆ. ಈಗ ಹಿಂದೆ ಅನೇಕ ಬಾರಿ ನಿಮ್ಮೆಲ್ಲಾ ಸಂಘಟನೆಗಳನ್ನು ಗುರುತಿಸುವಂತ ಕೆಲಸ ಆಗಿದೆ. ನೀವು ಅಧಿಕಾರ ನಮ್ಮ ಅಧಿಕಾರ ಅವಧಿಯಲ್ಲಿ ಆಗಿರ್ಬೋದು, ನಮ್ಗಿಂತ ಪೂರ್ವ ಇದ್ದ ಶಾಸಕರ ಅವಧಿಯಲ್ಲಿ ಆಗಿರ್ಬೋದು. ಮತ್ತು ಅವಾಗೆಲ್ಲ ನೀವು ರಿಜಿಸ್ಟರ್ಡ್ ಪ್ರೆಸ್ ಮೆಂಬರ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಿರುವಂಥದ್ದು. ಸೊ ಅವಾಗ ತಹಸೀಲ್ದಾರ್ ಅವರಾಗಲಿ, AC ಅವರಾಗಲಿ ಅವರೆಲ್ಲ ಪ್ರಶ್ನೆ ಮಾಡಿರ್ತಾರೆ. ಸೊ ನನಗನ್ಸಿದ ಪ್ರಕಾರ ಈಗೂ ಕೂಡ ಏನು ಹಿಂದಿಂದ ಏನು ಒಂದು ಪರಂಪರೆ ಬಂದೈತಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಅದನ್ನ ಈಗಿರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಎಲ್ರಿಗೂ ಅವಕಾಶ ಸಿಗುವಂತ ಒಂದು ವ್ಯವಸ್ಥೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಪತ್ರಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರು. ದೌರ್ಜನ್ಯ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಅದು ಯಾವ ಸಂದರ್ಭದಲ್ಲಿ ಆಯ್ತು, ಏನಾಯ್ತು ಅನ್ನೋದು. ಆದ್ರೆ ಅಧಿಕಾರನಾಗ ಇದ್ದವ್ರಿಗೆ ಹೆಚ್ಚು ಜವಾಬ್ದಾರಿ ಇರ್ತೈತಿ. ಸಾರ್ವಜನಿಕರಾಗ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡುವಂತ ಹಕ್ಕು ಅವ್ರಲ್ಲಿ. ಆದ್ರೆ ನಾವು ಅಧಿಕಾರದಲ್ಲಿರುವಂತವ್ರು ನಾವು ತಾಳ್ಮೆಯಿಂದ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಆ ರೀತಿ ಸ್ಪಂದನೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ನಾವಾಗ್ಲಿ ಯಾರಾಗ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದವ್ರು ನಾವು ಸ್ವಲ್ಪ ಬಹಳ ಜಾಗೃತಿಯಿಂದ ಇದ್ದು ಎಲ್ಲ ನಿರ್ವಹಣೆ ಮಾಡ್ಬೇಕಾಗ್ತದೆ. ಅದಕ್ಕಿಂತ ಹೆಚ್ಚು ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಸೂಕ್ತಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಸಾಕಷ್ಟು ಬಾರಿ ನೀವು ನದಿ ನೀರಲ್ಲಿ ಮುಳುಗಿ ಜನರ ರಕ್ಷಣೆ ಮಾಡಿದ್ದೀವಿ. ಇವಾಗ ಮತ್ತೆ ಪ್ರವಾಹದ ಉಲ್ಬಣ ಹೆಚ್ಚಾಗ್ತದೆ. ಈಗ ಒಳಗಡೆ ಪ್ರದೇಶದ ಜಾನುವಾರುಗಳು ಇನ್ನೂ ಸಂಕಷ್ಟವಿದೆ. ಈಗಿನ ಶಾಸಕರಾದ ಬಗ್ಗೆ ಕಿಂಚಿತ್ತು ಕಾಳಜಿ ತೋರಿಸ್ತಾರೆ. ಅದು ಬರಲಿಲ್ಲ. ಪ್ರವಾಹ ಬರೋದು ಅಪರೂಪ. ಈಗ 2019ರಲ್ಲಿ ನಾವು ಏನು ಪ್ರವಾಹ ನೋಡಿದ್ದೀವಿ, ಬಹುಶಃ ಒಂದು ಶತಮಾನದಲ್ಲಿ ಕಾಣದಂತ ಪ್ರವಾಹ ನೋಡಿದ್ವಿ. ಅದಾದ ನಂತರ 2-3 ವರ್ಷ ಏನು ಸಮಸ್ಯೆ ಇರಲಿಲ್ಲ. ಈಗ ಮತ್ತೆ ಒಂದು ಪ್ರವಾಹದ ಒಂದು ಮುನ್ಸೂಚನೆಯನ್ನು ನಾವು ಕಾಣ್ತೀವಿ. ಸುಮಾರು 3.5 ಲಕ್ಷ ಕ್ಯೂಸೆಕ್ಸ್ ನೀರು ಇವತ್ತು ಮಹಾರಾಷ್ಟ್ರದಿಂದ ಹರಿದು ನಮ್ಮ ಕೃಷ್ಣಾ ನದಿಗೆ ಬರ್ತಾ ಇದೆ. ಸೊ ಈ 3.5 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬರುವಂತ ಸಂದರ್ಭದೊಳಗೆ ಮುಂಜಾಗ್ರತವಾಗಿ ಯಾವ್ಯಾವ ಗ್ರಾಮಗಳ ಮುಳುಗಡೆ ಆಗ್ತಾವೆ. ಉದಾಹರಣೆ ಇವತ್ತು ಮುತ್ತೂರು ನಡುಗಡೆ ಆಗಿರ್ಬೋದು, ಕಂಕನವಾಡಿ ನಡುಗಡೆ ಆಗಿರ್ಬೋದು, ಈ ರೀತಿ ಯಾವ್ಯಾವ ಗ್ರಾಮಗಳು ಮುಳುಗಡೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಾವ. ಅಂತ ಗ್ರಾಮಸ್ಥರಿಗೆ ನಾವು ಒಂದು ಕಾಳಜಿ ಕೇಂದ್ರವನ್ನು ಮಾಡಿ ಅವ್ರನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡಬೇಕು. ಅವ್ರಿಗೆ ಏನೇನು ಅವಶ್ಯಕತೆಗಳು, ಉದಾಹರಣೆಗೆ ದನಕರುಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ನಾವೆಲ್ಲ ಮುಂಚಿತವಾಗಿನೇ ಅರೇಂಜ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಜನರಿಗೆ ಅನುಕೂಲ ಆಗ್ತೈತಿ. ನಾವು
ಪ್ರವಾಹ ಬಂದಂತ ಸಂದರ್ಭದೊಳಗ 38,000 ಜನ ಮತ್ತು 40,000 ದನಕರುಗಳನ್ನ ನಾವು ಶಿಫ್ಟ್ ಮಾಡಿದ್ದೀವಿ. ಸೊ ಆ ರೀತಿ ಕೆಲಸ ಆಗ್ಬೇಕಷ್ಟೇ. ಈಗಿರ್ತಕ್ಕಂಥವ್ರು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಒಟ್ಟಾರೆಯಾಗಿ ಒಂದು ನಮ್ಮ ಸಾವಳಗಿ ಹೋಗ್ತಕ್ಕಂಥ ಏನೊಂದು ರಸ್ತೆ ಅದ, ಜಂಗಿ ಬ್ರಿಡ್ಜ್ ಆದ್ಮೇಲೆ ತಕ್ಕೋಡ್ ಹತ್ರ ಏನೊಂದು ಒಂದು ಸೇತುವೆ ಆಗ್ಬೇಕಾಗಿತ್ತು, ಏನೊಂದು ಕಮಾನ್ ಆಗ್ಬೇಕಾಗಿತ್ತು. ಇಂದು ನಾವು ಶಾಸಕರಿದ್ದಂತ ಸಂದರ್ಭದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಅನುದಾನವನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ವಿ. ಆದ್ರೆ ಕಾರಣಾಂತರಗಳಿಂದ ಅದು ಬಿಡುಗಡೆ ಆಗ್ಲಿಲ್ಲ. ಆಮೇಲೆ ಚಿಕ್ಕಪರ್ಸಲ್ಗಿ ಬ್ರಿಡ್ಜ್ ಏನದ ಅದು ಕೂಡ ಎತ್ತರ ಆಗ್ಬೇಕು ಅಂತ ಹೇಳಿ ನಾನು 2-3 ಬಾರಿ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಮಾನ್ಯ ಗೋವಿಂದ ಕಾರಜೋಳರು ಏನು ನೀರಾವರಿ ಸಚಿವರಿದ್ರು, ಅವಾಗ ಅವರು ಕೂಡ ಇಲ್ಲ ನಾವು ಅದನ್ನ ಎತ್ತರ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ರು. ಸುಮಾರು 70 ಕೋಟಿ ರೂಪಾಯಿ ಯೋಜನೆ ಅದು ಹೊಸ ಬ್ರಿಡ್ಜ್ ಮಾಡ್ಲಿಕ್ಕೆ. ಅದು ಕೂಡ ಟೆಕ್ನಿಕಲ್ ಕ್ಲಿಯರೆನ್ಸ್ ಆಗಿ ಫೈನಾನ್ಸ್ ಕಮಿಟಿಗೆ ಹೋಗಿತ್ತದು. ಅದಾದ ನಂತರ ನಾವು ನಮ್ಮ ಅವಧಿ ಮುಗೀತು, ಹೀಗಾಗಿ ಅದನ್ನ ನಾವು ಫಾಲೋ ಅಪ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಈಗಿದ್ದವ್ರು ಅದನ್ನ ಫಾಲೋ ಅಪ್ ಮಾಡಿದ್ರೆ 100% ನನಗೆ ವಿಶ್ವಾಸ ಐತಿ ಅದು 70 ಕೋಟಿ 75 ಕೋಟಿ ಯೋಜನೆ ಏನದ ಅದನ್ನ ಜಾರಿಗೊಳ್ಳಿಕ್ಕೆ ಸಾಧ್ಯ ಐತಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ.